ಬೇರೆ ಹುಡುಗಿ ನೋಡ್ತೀನಿ ಅಂತ ಫೋರ್ಸ್ ಮಾಡ್ತಿದ್ದಾರೆ. ಇದೇ ಗ್ಯಾಪಲ್ಲಿ ನೀವು ನನ್ನ ಜೊತೆ ಜಗಳ ಮಾಡ್ಕೊಂಡು ಮದುವೆ ಬೇಡ ಅಂತಿದ್ದೀರಾ. ನಾನು ಯಾವ ಕಡೆಗೆ ಹೊಡೆದಾಡಲಿ ಹೇಳಿ ಆರ್ತಿ? ನೀವು ಚೆನ್ನಾಗಿ ಜೋಕ್ ಮಾಡ್ತೀರಾ ರವಿ ಅಣ್ಣ. ಥ್ಯಾಂಕ್ ಯು. ಪರಿಮಳಕ್ಕ ಅಂತೂ ಹಿರಿಮಗಳನ್ನ ದಡ ಸೇರಿಸ್ತಿದ್ದೀರಾ ಅಂತ ಆಯಿತು. ಭಾಳ ಗಟ್ಟಿಗಿತ್ತಿ ನೀವು. ಏನು ಗಟ್ಟಿಗಿತ್ತೀನೋ ಏನೋ ಸುನಂದ, ಇವಳು ಬೆನ್ನ ಹಿಂದೆ ಇನ್ನೂ 3 ಜನ ಹೆಣ್ಮಕ್ಳಿದ್ದಾರೆ. ಮೊದಲನೇ ಅವಳು ಹೆಣ್ಮಕ್ಳು ಅಂತ ಗೊತ್ತಾದ ತಕ್ಷಣ ನಾನು 3 ಹೊತ್ತು ಅವಳ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಕೂತರು ನಿಂತರು ನನ್ನ ಕಣ್ಣಲ್ಲಿ ಓಡ್ತಾ ಇದ್ದಿದ್ದು ಅದೊಂದೇ ಕನಸು. ಈಗ ನಿಮ್ಮ ಕನಸು ನನಸಾಗ್ತಾ ಇದೆಯಲ್ಲ ಪರಿಮಳಕ್ಕ, ಮತ್ತೆ ಯಾಕೆ ಬೇಜಾರು ಮಾಡ್ಕೊಳ್ತಾ ಇದ್ದೀರಿ? ಕನಸೇನೋ ನನಸಾಗ್ತಿದೆ, ಆದರೆ ನನ್ನ ಆಯಸ್ಸು ಅರ್ಧ ಮುಗ್ದೋಯ್ತು ರವಿಯಣ್ಣ. ಜೀವ ಮೊದಲಂಗೆಲ್ಲ ಮನಸ್ಸಿನಲ್ಲಿ ಕಸವಿದ್ರು ದೇಹ ಅದಕ್ಕೆ ಸ್ಪಂದಿಸ್ತಿಲ್ಲ. BP ಬೇರೆ ಶುರುವಾಗಿದೆ, ಶುಗರ್ ಮೊದಲಿಂದ ಇದೆ. ಇನ್ನು 3 ಜನ ಹೆಣ್ಮಕ್ಳು ಮದುವೆ ನೋಡ್ತೀನೋ ಇಲ್ವೋ ಅಂತ ಗಾಬರಿ ಆಗ್ತಿದೆ. ಸಾಕು ಸುಮ್ಮನೆ ಪರಿಮಳಕ್ಕ, ಹಾಗೆಲ್ಲ ಯಾಕೆ ಮಾತಾಡ್ತೀರಿ? ನಿಮ್ಗೇನು ಕಷ್ಟ ಹೊಸದಲ್ಲ, ಕಷ್ಟ ಬಂದಾಗಲೆಲ್ಲ ಗೆದ್ದಿದ್ದೀರಾ, ಧೈರ್ಯವಾಗಿ ಎದುರಿಸಿದ್ದೀರಾ. ನಮಗೂ ನೀವು ಎಷ್ಟೋ ಸರಿ ಧೈರ್ಯ ಹೇಳಿದ್ದೀರಾ. ಅದು ಯಾವ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ದೀರಾ ರವಿ ಅಣ್ಣ? ಅಕ್ಕಪಕ್ಕದವರು ಅಂದಮೇಲೆ ಒಬ್ರಿಗೊಬ್ರು ಆಗಲೇಬೇಕಲ್ವಾ? ಹಾಯ್ ಬುಲ್ಬುಲ್. ಓಹೋ, ಆನ್ಲೈನ್ ಬುಕ್ಕಿಂಗಾ? ಕ್ಯಾನ್ಸಲ್ ಮಾಡು ಚಿನ್ನ, ನಮ್ದೇನಿದ್ರು ಕ್ಯಾಶ್ ಆ್ಯಂಡ್ ಕ್ಯಾರಿ. ಬಾ ನನ್ನ ಜೊತೆ. ತಲೆ ಎಲ್ಲ ಮಾತಾಡ್ಬೇಡ, ನನ್ನ ಹತ್ರ ಪೆಪ್ಪರ್ ಸ್ಪ್ರೇ ಇದೆ. ರೋಡ್ ಸೈಡಲ್ಲಿ ಈಗ ನಿಂತು ಕಾಯ್ತಾ ಇದೆಯಾ ಅಂತಂದರೆ ನಾವೇನು ಅರ್ಥ ಮಾಡ್ಕೊಬೇಕು? ನನ್ನ ಜೊತೆ ಈ ಥರ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನೀನು ಆಲ್ರೆಡಿ ಚೆನ್ನಾಗಿದ್ಯಾ ಚಿನ್ನ. ಏಯ್, ಪರಿಮಳಕ್ಕ, ಇಷ್ಟು ದಿವಸ ನಿಮ್ಮ ಮಗಳ ಆರ್ತಿ ನಿಮ್ಮೆಲ್ಲ ಕೆಲಸಕ್ಕೂ ಎಗ್ಲಾಗಿ ನಿಂತ್ಕೊತಾ ಇದ್ಲು. ಈಗ ಮದುವೆ ಆದಮೇಲೆ ನಿಮಗೆ ಸ್ವಲ್ಪ ಹಿಂಸೆ ಆಗುತ್ತೆ ಅಲ್ವಾ? ಹೌದು ರವಿಯಣ್ಣ, ನನ್ನ 4 ಹೆಣ್ಮಕ್ಳನ್ನ 4 ಮುತ್ತುಗಳ ಥರ ಬೆಳೆಸಿದೆ. ಅದರಲ್ಲಿ ಒಂದು ಮುತ್ತು ಬೇರೆಯವ್ರ ಮನೆ ಬಂಗಾರ ಜೊತೆಗೆ ಸೇರ್ಕೋತಾ ಇದೆ. ಹೆಣ್ಮಕ್ಳು ಗರ್ಭಿಣಿಯಾಗಿ ಹೊಟ್ಟೆ ಹೊತ್ಕೊಂಡು ತವ್ರ ಮನೆಗೆ ಬಂದರೆ ಹೆಣ್ಣು ಹೆತ್ತ ತಾಯಿಗೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೇನಿದೆ ಹೇಳಿ? ಆ ಕ್ಷಣಕ್ಕೆ ಸಾವು ಬಂದರೂ ಸಂತೋಷವಾಗಿ ಹೊರಟೋಗೋಣ ಅನಿಸುತ್ತೆ. ಒಂದು ಕಡೆ ಕಳ್ಕೋತಿದ್ದೀನಿ ಅಂತ ಅನಿಸಿದ್ರು ಅದಕ್ಕಿಂತ ಹೆಚ್ಚಿಗೆ ಇನ್ನೊಂದು ಕಡೆ ಪಡ್ಕೋತಿದ್ದೀನಿ ಅಂತ ಹೆಮ್ಮೆ ಅನ್ನಿಸ್ತಿದೆ. ಎಂಥ ಮಾತು ಹೇಳಿದೆ ಪರಿಮಳಕ್ಕ. ನಾನು ನನ್ನ ಮಗಳನ್ನ ಕಳಿಸ್ಕೊಡ್ಬೇಕಲ್ಲ ಅಂತ ಪ್ರತಿದಿನ ಚಿಂತೆ ಮಾಡ್ತಾ ಇದ್ದೆ. ಈಗ ನಿನ್ನ ಮಾತು ಕೇಳಿ ಎಲ್ಲೋ ಒಂದು ಸ್ವಲ್ಪ ಧೈರ್ಯ ಬರ್ತಾ ಇದೆ. ನಮ್ಮವಳು ಮಾತು ಕೂತ್ರೆ ಲೋಕನೇ ಮರ್ತ್ಬಿಡ್ತಾಳೆ. ಇನ್ವಿಟೇಷನ್ ತಗೊಳ್ಳಿ ರವಿ ಅಣ್ಣ. ಮಂಜಣ್ಣ, ಇರಲಿ ಬಿಡಿ, ಅದಕ್ಕೇನು ಅವಸರ. ಮದುವೆ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ನಮ್ಮಿಂದ ಏನಾದರೂ ಸಹಕಾರ ಬೇಕಾಗಿದ್ದರೆ ಸಂಕೋಚ ಇಲ್ಲದೆ ಕೇಳಿ. ಈ ಮಾತಿಗಿಂತ ಇನ್ನೇನು ಅಪೇಕ್ಷೆ ಇಲ್ಲ ರವಿ ಅಣ್ಣ. ಹೆಣ್ಣೆತ್ತೋರಿಗೆ ಮದುವೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋ ಆಸೆಗಳಿರ್ತವೆ. ನಾವು ತಕ್ಕ ಮಟ್ಟಿಗೆ ಲೋಕಾರೂಢಿಯಾಗಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ, ನೀವೇನು ಚಿಂತೆ ಮಾಡಬೇಡಿ.
ಬರ್ತೀನಿ ಅಂತಲೂ ಹೇಳ್ದೆ ಕಾಲ್ ಕಟ್ ಮಾಡಿಬಿಟ್ಟ. ಒಂದು ವೇಳೆ ಬಂದರೂ ನಾನು ಹೇಳಿದ ಜಾಗದಿಂದ ತುಂಬ ದೂರ ಬಂದ್ಬಿಟ್ಟಿದ್ದೀನಿ. ಬಜ್ರಂಗಿ, ನಂಗೆ ತುಂಬ ಭಯ ಆಗ್ತಿದೆ. ನೀವೆಲ್ಲರೂ ಮದುವೆ ದಿನ ನಾಂದಿ ದಿನ ಸಕುಟುಂಬ ಸಮೇತರಾಗಿ ಬಂದು ನಮ್ಮ ಆತಿಥ್ಯ ಸ್ವೀಕರಿಸಿ ವಧುವರರಿಗೆ ಆಶೀರ್ವದಿಸಬೇಕು ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಮುಂದೆ ನಮ್ಮ ಆರತಿ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ನಂಬಿಕೆ. ನೀವೆಲ್ಲ ನಮ್ಮ ಜೊತೆಗಿದ್ದರೆ ನಮಗೆ ಆನೆ ಬಲ ಬಂದಂಗೆ ಆಗುತ್ತೆ. ನಾವು ಕಷ್ಟದಲ್ಲಿದ್ದಾಗ ಜೊತೆಲಿದ್ದವ್ರು ನೀವು. ಆಗಿರೋವಾಗ ನೀವು ಖುಷಿ ಪಡೋ ಟೈಮಲ್ಲಿ ನಾವು ಬರದೇ ಇರ್ತೀವ? ಖಂಡಿತವಾಗ್ಲೂ ಬರ್ತೀವಿ. ಏನೇ ಬೇಕಾದರೂ ಹೇಳಿ ಕಳಿಸಿ, ನಾವು ನಿಮ್ಮ ಜೊತೆಗಿರ್ತೀವಿ. ಸರಿ ಸುಮಂದ. ಸಮಾಧಾನ ಮಾಡ್ಕೊಳಕ್ಕ, ನಾವು ಏನನ್ನು ಜಾಸ್ತಿ ಯೋಚನೆ ಮಾಡ್ತೀವೋ ಅದೇ ಆಗುತ್ತಂತೆ. ನೀನು ಕೆಟ್ಟದ್ದನ್ನು ಯೋಚನೆ ಮಾಡಬೇಡ ಅಕ್ಕ. ನಿನ್ನ ಮದುವೆ ವಿಕ್ಕಿ ಭಾವನ ಜೊತೆಗೆ ಆಗುತ್ತೆ. ಹಾಗಾಗೋ ಥರ ಅಮ್ಮು ಏನಾದರೂ ಮಾಡೇ ಮಾಡ್ತಾಳಕ್ಕ. ಮದುವೆ ನಿಲ್ಸಕ್ಕೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅಡ್ಡ ಬಂದು ಎಲ್ಲ ಸರಿ ಮಾಡಕ್ಕೆ ನೋಡ್ತೀಯಲ್ವಾ? ಕಾಲ್ ಮಾಡಿ ವೇದಾಂತನೂ ಬರಕ್ಕೆ ಹೇಳ್ತೀಯಾ? ನೀನು ಅವನು ಕಾಲ್ ಮಾಡಿದಾಗ ನಾನು ಅಲ್ಲೇ ಇದ್ದೆ. ಈಗ ಒಂದು ವೇಳೆ ವೇದಾಂತ್ ಬಂದ್ರು ನಿನ್ನನ್ನು ಹುಡುಕೋ ಅಷ್ಟರಲ್ಲಿ ನಿನ್ನ ಕತೆ ಮುಗಿದೋಗಿರುತ್ತೆ. ಇವತ್ತಿಗೆ ನಿನ್ನ ಹಾರಾಟ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ.